ಮಂತ್ರಶಕ್ತಿಯಿಂದ ರೋಗವನ್ನು ಹೇಗೆ ವಾಸಿ ಮಾಡ್ತೀರಿ ಹೇಳ್ತಕ್ಕಂಥ ತುಂಬ ಜನರ ಪ್ರಶ್ನೆ ಇರ್ತಕ್ಕಂಥದ್ದು. ನೋಡಿ, ಮಹಾಭಾರತದ ಯುದ್ಧದಲ್ಲಾಗಿರ್ಬೋದು, ಹಿಂದೆ ನಡೆದಂಥ ಯುದ್ಧಾದಿಗಳಲ್ಲೆಲ್ಲವೂ ಕೂಡ ನಾರಾಯಣಾಸ್ತ್ರ ಆಗಿರ್ಬೋದು, ಬ್ರಹ್ಮಾಸ್ತ್ರ ಆಗಿರ್ಬೋದು, ಸರ್ಪಾಸ್ತ್ರ ಆಗಿರ್ಬೋದು, ಆಗ್ನೇಯಾಸ್ತ್ರ ಆಗಿರ್ಬೋದು, ವಾಯುವ್ಯಾಸ್ತ್ರ ಆಗಿರ್ಬೋದು, ಜಲಾಸ್ತ್ರಗಳಾಗಿರ್ಬೋದು, ಈ ರೀತಿಯಾದಂತಹ ಅಸ್ತ್ರ ಹೇಳ್ತಕ್ಕಂಥ ಶಬ್ದವನ್ನು ನೀವು ಕೇಳಿರ್ತೀರಿ. ಆದರೆ ಅದರ ಹಿಂದೆ ಮಂತ್ರ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರವೇ ಅದನ್ನ ಕೆಲಸವನ್ನ ಮಾಡ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಬಿಟ್ಟಂತ ಬಾಣ ಇಲ್ಲೇ ಬೀಳ್ತಾ ಇತ್ತು. ಸೀದಾ ಎಲ್ಲಿ ತಲುಪಬೇಕೋ ಅಲ್ಲಿಗೆ ತಲುಪಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು ಆ ಮಂತ್ರಕ್ಕೆ ಇರ್ತಕ್ಕಂಥ ಶಕ್ತಿಯ ಮೂಲಕವಾಗಿ ಅದು ಹೋಗಿ ಆ ಭಾಗವನ್ನ ತಲುಪ್ತಾ ಇತ್ತು. ಅದೇ ರೀತಿಯಲ್ಲೇ ಯಾವ ಭಾಗದಲ್ಲಿ ರೋಗ ಹೇಳ್ತಕ್ಕಂಥದ್ದು ಉಂಟಾಗಿದೆಯೋ ಆ ರೋಗವನ್ನು ಗುರುತಿಸಿಕೊಂಡು ಜ್ಯೋತಿಷ್ಯದ ಮೂಲಕವಾಗಿ ತದನಂತರದಲ್ಲಿ ಯಾವ ರೋಗಕ್ಕೆ ಯಾವ ಮಂತ್ರವನ್ನು ನಾವು ಹಾಕಿದರೆ ಆ ರೋಗ ಹೇಳ್ತಕ್ಕಂಥದ್ದು ವಾಸಿಯಾಗತ್ತೋ ಅಥವಾ ಯಾವ ಸಮಸ್ಯೆ ಹೇಳ್ತಕ್ಕಂಥದ್ದು ವಾಸಿಯಾಗತ್ತೋ ಈ ರೀತಿಯಾದಂತಹ ದರ್ಬೆಯನ್ನು ತೆಗೆದುಕೊಂಡು ಅದರನ್ನು ಬಾಣದ ರೀತಿಯಲ್ಲಿ ಬಿಲ್ಲಿಗೆ ಸಿಲುಕಿ ಬಿಟ್ಟಾಗ ಅದು ಆ ಒಂದು ಪ್ರದೇಶದವನ್ನೇ ತಲುಪತ್ತೆ ಮತ್ತು ಆ ಪಾಯಿಂಟನ್ನು ತಲುಪತ್ತೆ. ಆ ಪಾಯಿಂಟಿನಲ್ಲಿ ಇರ್ತಕ್ಕಂತಹ ರೋಗವನ್ನು ಕ್ಷಣ ಮಾತ್ರದಲ್ಲಿ ವಾಸಿ ಮಾಡಿಕೊಡ್ತಕ್ಕಂತಹ ಶಕ್ತಿಯು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ನಾನಾ ರೀತಿಯಾದಂತಹ ರೋಗವನ್ನು ಕೂಡ ಈ ಒಂದು ಶಕ್ತಿ ಸಂಪೂರ್ಣವಾಗಿ ವಾಸಿ ಮಾಡಿ ಕೊಡುತ್ತೆ.